ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಇದೀಗ ಮತ್ತೊಂದು ಬಿಸಿ ತಡ್ತಾ ಇದೆ. ತೆರಿಗೆ ಹೆಚ್ಚು ಮಾಡಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಆಸ್ತಿ ತೆರಿಗೆ ಜೊತೆ ಮತ್ತೊಮ್ಮೆ ದರ ಪರಿಷ್ಕರಣೆ ಮಾಡಿದ ಪಾಲಿಕೆ. ಇದರಿಂದ ಸಹಜವಾಗಿಯೇ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸದ್ದಿಲ್ಲದೇ ಬಿಲ್ ಪಾಸ್ ಮಾಡೋದರ ಮುಖಾಂತರವಾಗಿ ಮೊದಲು ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಆಮೇಲೆ ಟ್ಯಾಕ್ಸ್ ಅನ್ನು ಹೆಚ್ಚಿಸಿ ಅಂತ ಇದೀಗ ಕೇಳ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ದೊಡ್ಡ ಪಾಲಿಕೆ, ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಸೊನ್ನೆ. ಏನೋ ಅಭಿವೃದ್ಧಿ ಇಲ್ದಿದ್ರು ಜನರಿಂದ ಟ್ಯಾಕ್ಸ್ ವಸೂಲಿಗೆ ಇಲ್ದಿದೆ ಪಾಲಿಕೆ. ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಆಲ್ರೆಡಿ ಎಲ್ಲದ್ರ ಬೆಲೆ ಏರಿಕೆ ಆಗಿದೆ, ಜೀವನ ಮಾಡೋದೇ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಏರಿಕೆ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಅಂತ ಅಂದರೆ ಅದು ಹೇಗೆ ಸಾಧ್ಯ? ಅಭಿವೃದ್ಧಿ ಅಂತ ಏನಾಗಿದೆ ಅದನ್ನು ತೋರಿಸಿ ಅನ್ನೋದು ಜನರ ವಾದ ಆಗಿದೆ. ಸುಮ್ಮನೆ ಹೇಳೋದಕ್ಕೆ ಮಾತ್ರ ದೊಡ್ಡ ಪಾಲಿಕೆ ದೊಡ್ಡ ನಗರ ಅಂತ ಕರಿತೀವಿ, ಆದರೆ ಅಭಿವೃದ್ಧಿ ಮಾತ್ರ ಮರೀಚಿಕೆ ಆಗಿದೆ. ಇದ್ರ ಮಧ್ಯದಲ್ಲಿ ಈ ತೆರಿಗೆ ಹೆಚ್ಚು ಮಾಡೋದ್ರ ಅವಶ್ಯಕತೆ ಇತ್ತ? ಯಾರನ್ನು ಕೇಳಿ ಮಾಡಿದ್ರಿ ನೀವು? ನಿಮಗೆ ನೀವೇ ಡಿಸೈಡ್ ಮಾಡಿ ಆ ಬಿಲ್ ಪಾಸ್ ಮಾಡಿಕೊಂಡು ನೀವೇ ಡಿಸೈಡ್ ಆಗಿಬಿಟ್ರೆ ಕಟ್ಟೋದು ಯಾರು? ಯಾರ ಹತ್ರ ಹಣವಿದೆ? ಈ ಥರದ್ದು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸದ್ದಿಲ್ದೇನೆ ಬಿಲ್ ಪಾಸ್ ಮಾಡಿಬಿಟ್ಟಿದ್ದಾರಂತೆ. ಸೊ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ವಿರುದ್ಧ ಇದೀಗ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ KMC ಆ್ಯಕ್ಟ್ ಪ್ರಕಾರ 3 ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಏರಿಸಬೇಕಂತ ಇರೋದ್ರಿಂದ 3 ರಿಂದ 5 ಯಾವುದು ಕಡಿಮೆ ಆಕೈತಿ ಅಂತ ಅದರೊಳಗೆ ಅಂತದ. ಅದಕ್ಕೆ 3% ನಾವು ಹೋದ GB ಒಳಗೆ ಅದು ಬಂದಿದ್ದಾಗ ಚುನಾವಣೆ ಇತ್ತು. ಚುನಾವಣೆ ಕಾರಣಕ್ಕಾಗಿ ತರಾತುರಿಯಲ್ಲಿ ಬೇಡ ಅಂತ ನಾವು ಕೈ ಬಿಟ್ಟಿದ್ದೆ. ಈ ಸಲ ಅದನ್ನು ಖಂಡಿತವಾಗಿ ನಮ್ಮ ರೆವಿನ್ಯೂ ಹೆಚ್ಚಿಗೆ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಅದನ್ನು ಉಪಯೋಗ ಮಾಡ್ಕೊತಿದ್ವಿ. ಜನರದೊಂದು ಆಗ್ರಹ ಇದೆ ಸರ್, ರೆವಿನ್ಯೂ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಎಲ್ಲಿ ಬೇಕಾದ್ರೆ ತಗ್ಗು ಗುಂಡಿ ಬೀದಿ ದೀಪಗಳು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರಿಗೆ ಟ್ಯಾಕ್ಸ್ ಹಾಕ್ಬಿಡ್ಬೇಕು ನಾವು ಅಂತ. ಇಲ್ಲ, ಹಾಗೆ ಹೆಚ್ಚಿಗೆ ಮಾಡಬೇಕಾಗ್ತಾರೆ. ಹುಬ್ಬಳ್ಳಿ ಒಳಗೆ ಅಂತೇನು ಪರಿಸ್ಥಿತಿ ಏನಿಲ್ಲ. ಈಗ ಮಳೆಗಾಲ ಬಂದಿಂದ ಮುಖ್ಯ ರಸ್ತೆಗಳು ಇರ್ಬೋದು, ಇಂಟರ್ನಲ್ ರೋಡ್ ಇರ್ಬೋದು, ತಗ್ಗುಗಳು ಬಿದ್ದಿದ್ದು ನಿಜ. ಅದರ ಅನೇಕ ಅಭಿವೃದ್ಧಿ ಕಾರ್ಯಗಳು CC ರೋಡ್ಗಳು, ರಸ್ತೆಗಳು, ಫ್ಲೈಓವರ್ ಇರ್ಬೋದು, ಅನೇಕ ಕಾಮಗಾರಿಗಳು ಆಗಿದ್ದಾವೆ. ಈ ಗಣೇಶ ಚೌತಿ ಪ್ರತಿಷ್ಠಾಪನೆ ಒಳಗೆ ಅವನು ಎಲ್ಲ ವಾರ್ಡ್ಗಳಿಗೂ ತಗ್ಗು ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ಹಾಕ್ಕೊಡ್ರಿ ಅಂತ ಈಗಾಗಲೇ ಮೊನ್ನೆ GB ಒಳಗೆ ಆಯುಕ್ತರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದೀವಿ. ಆಶ್ಚರ್ಯ ಅನ್ಸಾಕತ್ತಿದೆ ರೀ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಸುಮಾರು 20 ವರ್ಷ ಹಿಂದೆ ಹೋಗಿಬಿಟ್ಟೈತಿ. ಇದು ಎಲ್ಲಿ ನೋಡ್ತೀರಿ ತೆಗ್ಗು, ರೋಡ್ ಕೆಟ್ಟೈತಿ, ಲೈಟ್ ಇಲ್ಲ, ಸರಿಯಾಗಿ ನೀರಿಲ್ಲ, ನೀರು ಬಂದ್ರೆ ಹುಳ ಬರ್ತಾವೆ, ರೋಗ, ಡೆಂಗು ಇಂಥದ್ರಾಗ. ಈಗ ಮೊನ್ನೆ ಸಾಮಾನ್ಯ ಸಭೆಯೊಳಗೆ ಟರಾಫ್ ಪಾಸ್ ಮಾಡಿದಾರಂತೆ. BJP ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಆಳಕತ್ತೀರಿ. ಇಲ್ಲಿ ಮಹಾಪೌರರು BJP ಇದೆ, ಅಲ್ಲಿ ರಾಜ್ಯದಾಗ ಕಾಂಗ್ರೆಸ್ ಇದೆ. ಇವರು ಇಲ್ಲಿ ಕುಂತು ರಾಜಕೀಯ ಮಾಡ್ತಾರೆ. ಇಲ್ಲಿ ನೋಡ್ಬೇಕು, ಇಲ್ಲಿ ಅಂತ ಸಿಚುವೇಶನ್ ನೋಡ್ಬೇಕು. ಹುಬ್ಬಳ್ಳಿ ಏನು ಸಿಚುವೇಶನ್ ಐತಿ, ಟ್ಯಾಕ್ಸ್ ಜಾಸ್ತಿ ಮಾಡಾಕತ್ತೀವಿ ಅಂದ್ರೆ ಏನು ಸೌಲಭ್ಯ ಕೊಟ್ಟಿವಿ. ನೀವು ಎಲ್ಲ ನೋಡ್ಬೋದು. ನೀವು ಯಾವ ಮನೆಗೆ ಹೋಗ್ತೀರಿ, ಯಾವ ನ್ಯಾಷನಲ್ ಹೈವೇಗೆ ಹೋಗ್ರಿ, ಅಲ್ಲಿ ತೆಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅಂಥ ಪರಿಸ್ಥಿತಿ ಇಲ್ಲ ಐತಿ. ಟ್ಯಾಕ್ಸ್ ಮಾಡೋಂಥದ್ದು ಏನು ಇವ್ರಿಗೆ ಪುರುಷತ್ವ ಬಂದಿತ್ತೋ ಗೊತ್ತಿಲ್ಲ. ನಾವು ಹೇಳ್ಬೇಕಂದ್ರೆ ಒಂದು ಹುಬ್ಬಳ್ಳಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ಬೇಕಂದ್ರೆ ಇವ್ರು ಮಾಡಿದ್ದು ಟೋಟಲಿ ತಪ್ಪು. ಇದಕ್ಕೆ ಖಂಡಿಸ್ಬೇಕು. ವಿವಿಧ ಸಂಘ ಸಂಸ್ಥೆ ಹೋರಾಟ ಮಾಡೋಕ್ಕೂ ರೆಡಿಯಾಗುತ್ತಿದ್ದಾವೆ. ಏನೇ ಇದೆ ಅಂತೇಳಿ ಮಾಡಾಕತ್ತೀರಿ ಅಂತೇಳಿ. ಸರ್, ಧೂಳು ಅಂದ್ರೆ ನೀವು ಯೋಚನೆ ಮಾಡೋಕ್ಕಂಗಲ್ಲ. 2 ನಿಮಿಷ ಇಲ್ಲಿ ನೀವು ಧೂಳಾಗ್ತಿದೆ. ಬಸ್ ಸ್ಟಾಪ್ ಇದೆ, ಇಲ್ಲಿ ನಿಂತಿದ್ರೆ ನೋಡಿರಿ 5 ನಿಮಿಷದಿಂದ ಕಣ್ಣು ಕೆಂಪಾಗಿಬಿಡ್ತಾವೆ. ಇದು ಪಕ್ಕದಲ್ಲಿ ಕಾರ್ಪೊರೇಷನ್ ಇದೆ, ಆ ಮುಂದೆ BRDS ಬಸ್ ಸ್ಟಾಪ್ ಇದೆ, ಅಲ್ಲಿ ನಿಂದ್ರಿ ಗೊತ್ತಾಗುತ್ತೆ. ಪಾಲಿಕೆಯವರು ಒಪ್ಕೊಂತಾರೆ, ಹೌದು ಭಾಳ ಪ್ರಾಬ್ಲಮ್ ಐತೆ, ಮತ್ತು ಆದರೂ ಇವ್ರು ಯಾಕೆ ಮಾಡ್ತಾರೆ ಇವರು? ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನರು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ.
ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಅದು ಕೇವಲ ಹೆಸರಿಗೆ ಮಾತ್ರ. ಅಭಿವೃದ್ಧಿಯಲ್ಲಿ ನೋಡಿದರೆ ಸಂಪೂರ್ಣವಾಗಿ ಇಲ್ಲಿಂದರೆ ದೊಡ್ಡದಂತಹ ಒಂದು ಸೊನ್ನೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಣಸಿಗುತ್ತೆ. ಇದರ ನಡುವೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಲ್ಲಿಂದರೆ ಜನರಿಗೆ ಹೊರೆ ಹಾಕಿದೆ. ಅದು ಏನು ಅಂತಂದರೆ ಟ್ಯಾಕ್ಸ್. ಈಗಾಗಲೇ ಅಂದರೆ ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿವೆ. ಅಂತಹ ಸಮಯದಲ್ಲೇ ಇವತ್ತು ಹುಬ್ಬಳ್ಳಿ ಧಾರವಾಡದ ಜನರಿಗೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ದೊಡ್ಡದಂತಹ ಒಂದು ಹೊರೆಯನ್ನು ಹಾಕಿದೆ, ತೆರಿಗೆಯನ್ನು ಹೆಚ್ಚಿಗೆ ಮಾಡಿದೆ. ಕಳೆದ ತಿಂಗಳು ಒಂದು ಸಾಮಾನ್ಯ ಸಭೆ ನಡೆಸುತ್ತೆ. ಆ ಸಾಮಾನ್ಯ ಸಭೆಯಲ್ಲಿ ಇಲ್ಲಿ ಅಂತಂದರೆ ಈ ಒಂದು ಪ್ರಸ್ತಾವನೆಯನ್ನು ಏನು ಮುಂದಿಟ್ಟುಕೊಂಡು ಈಗಾಗಲೇ ಅಂದರೆ ಒಂದು ಬಿಲ್ ಪಾಸ್ ಮಾಡುವಂತಹ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡಿದೆ. ಈಗಾಗಲೇ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿದೆ. ಇದನ್ನು ಹುಬ್ಬಳ್ಳಿ ಧಾರವಾಡ ಜನತೆ ಸಾಕಷ್ಟು ಇವತ್ತು ವಿರೋಧಿಸ್ತಾ ಇದೆ. ಯಾಕೆ ಇವರಿಗೆ ಟ್ಯಾಕ್ಸ್ ಕೊಡಬೇಕು ಅಂತೇಳಿ ಅವಳಿ ನಗರ ಜನರು ಇವತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಅಂದರೆ 82 ಸದಸ್ಯರಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದೇ ಒಂದು ರಸ್ತೆಗಳು ಇವತ್ತು ಸರಿ ಇಲ್ಲ. ಎಲ್ಲಿ ನೋಡಿದರೂ ನಮಗೆ ಇವತ್ತು ಕಾಣಸಿಗೋದು ಸಂಪೂರ್ಣವಾಗಿ ತಗ್ಗು ಗುಂಡಿಗಳು. ಇನ್ನೊಂದು ಕಡೆ ಅಂತಾರೆ ಎಲ್ಲಿ ನೋಡಿದರೂ ಧೂಳ. ಇದರ ನಡುವೆ ಇವತ್ತು ಹುಬ್ಬಳ್ಳಿ ಧಾರವಾಡ ಜನ ಇವತ್ತು ಅಸ್ತಮಾ ರೋಗಕ್ಕೆ ತುತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ಇಲ್ಲಿ ಅಂದರೆ ಮೂಲಭೂತ ಸೌಲಭ್ಯಗಳೇ ಹುಬ್ಬಳ್ಳಿ ಧಾರವಾಡದಲ್ಲಿ ಮರೀಚಿಕೆಯಾಗಿವೆ. ಇವತ್ತು ಮೂಲಭೂತ ಸೌಕರ್ಯಗಳನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಡಲಿ ಆಗುತ್ತಿಲ್ಲ ಅಂದರೆ ಯಾಕೆ ಇವರಿಗೆ ತೆರಿಗೆಯನ್ನು ಕಟ್ಟಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ತೆರಿಗೆ ಯಾಕೆ ಕಟ್ಟಬೇಕು ಅಂತ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತೆರಿಗೆಯನ್ನು ಹೆಚ್ಚಿಗೆ ಮಾಡಿ ಬಡ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಈಗ ಅಂತಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಿಷ್ಟೇ, ಈಗಾಗಲೇ ತೆರಿಗೆ ಏನಿದೆ ಅದಷ್ಟೇ ಇರಲಿ, ನೀವು ಮತ್ತೆ ತೆರಿಗೆಯನ್ನು ಹೆಚ್ಚಿಸ್ಲಿಕ್ಕೆ ಹೋಗಬೇಡಿ ಅಂತೇಳಿ. ಯಾಕೆಂದರೆ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ ನಮಗೆ ಈ ಬಾರಿ ಅಂದರೆ 70 ಕೋಟಿ 80 ಕೋಟಿ ತೆರಿಗೆ ಸಂಗ್ರಹ ಆಗಿದೆ ಅಂತೇಳಿ. ಆದರೆ 70 ಕೋಟಿ 80 ಕೋಟಿ ಹಣ ಎಲ್ಲಿ ಹೋಯಿತು ಅನ್ನೋದು ಅವಳಿ ನಗರ ಜನರ ಪ್ರಶ್ನೆ ಆಗಿದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ BJP ಅಧಿಕಾರದಲ್ಲಿರುವ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ಒಂದು ತೆರಿಗೆ ಯಥಾಸ್ಥಿತಿ ಈ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿ ಮುಂದುವರಿಸಬೇಕು ಅನ್ನೋದು ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಾಗಿದೆ.